ಇದೇ ನವೆಂಬರ್ 28ರಂದು ಕಿತ್ತೂರು ಚೆನ್ನಮ್ಮ ಸರ್ಕಲ್ ಬಳಿ ಬೃಹತ್ ರೈತ ಸಮಾವೇಶ ನೆರವೇರಲಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳುವಂತೆ ಇಲ್ಲಿಗೆ ಸಮೀಪದ ದೇಗುಲಹಳ್ಳಿಯ ಶ್ರೀ ಮಳೆಮಲೇಶ್ವರ ಮಠದ ವೀರೇಶ್ವರ ಮಹಾಸ್ವಾಮಿಗಳು ಕರೆ ನೀಡಿದರು. ಸ್ಥಳೀಯ ಡೊಂಬರ್ಕ ಪ್ರವಾಸಿ ಮಂದಿರದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಅಂದು ಮುಂಜಾನೆ 10:30ಕ್ಕೆ ನೆರವೇರುವ ರೈತ ಸಮಾವೇಶದಲ್ಲಿ ರೈತ ಮುಖಂಡರಾದ ಚಿನ್ನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರೂಜಿ ಅವರನ್ನು ಸನ್ಮಾನಿಸಲಾಗುವುದಲ್ಲದೆ, ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆಗಳಾದ ಕಬ್ಬಿನ ದರ ನಿಗದಿ, ಮೆಕ್ಕೆಜೋಳ, ಭತ್ತ, ಜೋಳ ಮುಂತಾದ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ, ಬೋರ್ವೆಲ್ಗಳಿಗೆ ಹಗಲಿನಲ್ಲಿಯೇ ವಿದ್ಯುತ್ ನೀಡಿಕೆ, ಕಬ್ಬಿನ ತೂಕದಲ್ಲಿ ಆಗುತ್ತಿರುವ ಮೋಸ ಮುಂತಾದ ಸಮಸ್ಯೆಗಳ ಕುರಿತು ಮಹತ್ವದ ಚರ್ಚೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಕಿತ್ತೂರು ಭಾಗದ ಎಲ್ಲ ರೈತ ಮುಖಂಡರು ಪಕ್ಷಭೇದ ಮರೆತು ಆ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನಿಸಿದರು. ರೈತರೆಲ್ಲರೂ ಒಂದಾಗಿ ಹೋರಾಟ ಮಾಡಿದರೆ ಮಾತ್ರ ರೈತನ ಬೇಡಿಕೆಗಳು ಈಡೇರಲು ಸಾಧ್ಯ ಎಂದು ಅವರು ನುಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ವಿಷ್ಟಪ್ಪ ಶಿಂದೆ, ಅಲ್ಪೇಶಿ ದಳವಾಯಿ, ವಿಜಯಕುಮಾರ್ ಶಿಂದೆ, ಶಿವನ್ ಸಿಂಗ್ ಮೊಕಾಶಿ, ನಿಂಗಪ್ಪ ತಡ್ಕೋಳ್, ಪ್ರವೀಣ್ ಸರ್ದಾರ್, ಜಿಎಸ್ ಹಿರೇಮಠ್ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಎಲ್ಲ ರೈತರು ಒಕ್ಕಟ್ಟಾದ್ರೆ ನಾವು ಏನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಆ ವೇದಿಕೆ ಕಲಿಸ್ಬೇಕೈತಿ. ಅದಕ್ಕಾಗಿ ನಾವು ಎಲ್ಲ ರೈತರಿಗೆ ಇರೋದ ಅಂತ ಏನು ಹೇಳೋದ ಅಂತ ಕೇಳಿದ್ರೆ, ಎಲ್ಲ ರೈತರ ಮುಖಂಡರು ಆ ಬನ ಇರ್ಬೋದು, ಈ ಬನ ಇರ್ಬೋದು, ಮತ್ತೊಂದು ಬನ ಇರ್ಬೋದು, ಅನೇಕ ಬನ ಅದಾವಲ್ಲ, ಅವೆಲ್ಲ ಬನದವರು ಕೂಡ ನಾನು ನೀನು ಅನ್ನೋದೇ. ರೈತ ಅಂತ ಯಾವಾಗ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗುವ ಇದು ಮೊದಲನೇ ಗುರಿ ನಮ್ದು. ಒಕ್ಕಟ್ಟಿನಿಂದ ಹೋರಾಟ ಮಾಡಿದ್ರೆ ನಾವು ಏನಾದರೂ ಕೂಡ ಪಡೀಲಿಕ್ಕೆ ಸಾಧ್ಯ ಇದೆ. ಅದು ಸಿಗ್ತೈತಿ. ಅದಕ್ಕೆ ನಮ್ಮ ಸರ್ಕಾರ ಮನದೇ ಮನಿತೈತಿ ಅಂತಕ್ಕಂಥ ಒಂದು ನಮ್ದೆಲ್ಲರೂ ಗಟ್ಟಿ ನಿಲುವಾಗಬೇಕು. ಆ ಒಂದು ಉದ್ದೇಶಪೂರ್ವಕವಾಗಿ ನಾವು ಇವತ್ತಿನ ದಿವಸ ಈ ಒಂದು ಹೋರಾಟ ಒಳಗಂತಂದ್ರೆ, ನಾನು ಒಬ್ಬ ರೈತನ ಮಗಾಗಿ ರೈತನ ಬದ್ಧರು ಕಾಳಜಿ ಇಟ್ಕೊಂಡು, ನಾನು ಒಬ್ಬ ರೈತ, ನಾನು ಒಂದು ಕಬ್ಬು ಹಚ್ಚಿ ಆ ರೈತಿಗೆ ಏನು ಕಷ್ಟ ಸುಖ ದುಃಖನ ಅನುಭವಿಸ್ತಾನೆ, ನನಗೆ ಅನುಭವ ಗೊತ್ತೈತಿ. ಆ ಒಂದು ಉದ್ದೇಶದಿಂದ ಸ್ವಖುಷಿಯಲ್ಲಿ ಇವತ್ತಿನ ದಿವಸ ಇವು ಚಿನ್ನಪ್ಪ ಗುರೂಜಿ ಬರ್ತಾರೋ ಅಂದ ಕೂಡಲೇ ನಾವೆಲ್ಲರೂ ಕೂಡಿ ಮಾಡೋಣ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಖುಷಿಯಿಂದ ಮಾಡ್ತಕ್ಕಂಥ ಕೆಲಸ ಐತಿ. ಎಲ್ಲ ರೈತರಿಗೆ ನಾವು ಕೈ ಮುಗಿದು ಏನು ವಿನಂತಿ ಹೇಳೋಣ ಅಂತ ಕೇಳಿದ್ರೆ, ಎಲ್ಲ ರೈತರ ಸಂಘಟನೆದವರು ಕೂಡ ಕೈ ಮುಗಿದು ಏನು ಹೇಳೋಣ ಅಂತ ಕೇಳಿದ್ರೆ, ನೀವೆಲ್ಲರೂ ಒಂದಾಗ್ರಿ. ನಾಳೆ 28ನೇ ತಾರೀಕು ಸುಮಾರು ಸಾವಿರ ಜನ ಸೇರುವಂಥ ಒಂದು ಗುರಿ ಇಟ್ಕೋರಿ. ಅಲ್ಲಿ ನಾವು ಮುಂದಿನ ಹೋರಾಟ ಯಾವ ಪ್ರಕಾರ ಮಾಡೋದು, ಏನು ಕೊರತೆ ಐತಿ. ಇವತ್ತು ದಿವಸ ನಮ್ಮ ಸರ್ ಅವರು ಹಗಲಿ ಲೈಟ್ ಕೊಡಬೇಕು, ರಾತ್ರಿ ಸಿಂಗಲ್ ಪೀಸ್ ತೆಗೆದಕ್ಷಿಣ ಹಗಲಿ ಹಾಕ್ಬೇಕಾದ್ರೆ ಈಗ ರಾತ್ರಿ ಒಂದು 4 ತಾಸು, ಹಗಲಿ ಒಂದು 5 ತಾಸು, ರಾತ್ರಿ ಒಂದು 5 ತಾಸು ಹಾಕ್ತಾರೆ. ಅದನ್ನು ರಾತ್ರಿ ಹಗಲಿನ ಸಿಂಗಲ್ ಫುಲ್ ಪೀಸ್ ಹಾಕಬೇಕು ಅಂತಕ್ಕಂಥ ಒತ್ತಾಯ ಅದು ಇರ್ಬೋದು, ಈಗ ಮೊದಲು ಇರ್ಬೋದು. ಇಂಥವೆಲ್ಲ ನಾವು ಯೋಗ್ಯ ನಾವೆಲ್ಲರೂ ಕೂಡಿ ಮಾತಾಡಿಕೆಸಿಂದ ಅವರಿಗೆ ಮನಮುಟ್ಟುವಂಗೆ ನಾವೆಲ್ಲರೂ ಕೂಡ ಹೋರಾಟ ಮಾಡಿಕೆಸಿಂದ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಹೋದ್ರೆ ಸಾಧ್ಯ ಐತೆ ಅಂತಕ್ಕಂಥ ಒಂದು ನನ್ನ ಅನಿಸಿಕೆ. ಆ ಅನಿಸಿಕೆ ಮುಖಾಂತರ ಎಲ್ಲ ರೈತರಿಗೆ ನಾನು ಮತ್ತೊಮ್ಮೆ ಹೇಳ್ತೇನೆ ಅಂತ ಕೇಳಿದ್ರೆ, ಈ ಮಾತು ಕೇಳಿ ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತಕ್ಕಂಥ ಮಾತು ಈ ತಮಗೆಲ್ಲ ಗಮನದಲ್ಲಿರಲಿ. ಹೋರಾಟ ಯಾರ ಸಂಬಂಧ ಇರ್ತೈತಿ ಅಂತ ಕೇಳಿದ್ರೆ ರೈತರ ಸಂಬಂಧ ಇರ್ತೈತಿ, ರೈತರಿಗೆ ಆಗಿರ್ತೈತಿ. ನಮ್ಗೆ ಗೊತ್ತೈತಿ ನಿಮ್ಮ ಕೆಲಸ ಭಾಳ ಅದಾವ, ಈ ಎಲ್ಲ ಕಬ್ಬುಗಳು ಅವು ಇವು ಎಲ್ಲ ಗೊತ್ತೈತಿ. ಆದರೂ ಕೂಡ ಅದನ್ನೆಲ್ಲ ಬಿಟ್ಟ ಒಂದು ತಾಸಿನ ಒಂದು 2 ತಾಸು ಬಂದ ಕೈಸಿನ ರೈತ ಹೋರಾಟದಲ್ಲಿ ನಿಮ್ಮ ಕೆಲಸ ನಿಮಗಾಗಿ ಬೆಳೆಸಿ ಎಲ್ಲ ಒಳ್ಳೆಯದಾಗಲಿ ಅಂತಕ್ಕಂಥ ಇವರೆಲ್ಲ ರೈತ ಮುಖಂಡು ಹೋರಾಟ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ತಾವು ಕೂಡ ಭಾಗಿಯಾಗಬೇಕಂತ ನನ್ನೊಂದು ವಿನಂತಿ ಮುಖಾಂತರ ಒಂದೆರಡು ಮಾತು ಹೇಳಿ